ಇವತ್ತು ಆಫೀಸಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ಒಂದು ಮಿಸ್ ಆಗಿ ಒಂದು ಚಿಕ್ಕದು ಇಲಿ ಮರಿ ಬಂದ್ಬಿಡ್ತು. ಆ ಇಲಿ ಮರಿ ನೋಡ್ಬಿಟ್ಟು ನನಗೊಂದು ಕತೆ ನೆನಪಾಯ್ತು. ಏನಪ್ಪಾ ಅಂತಂದ್ರೆ, ಒಂದು ಇಲಿ ಬಂದು ಒಂದು ಮನೆಯಲ್ಲಿ ಗೂಡು ಮಾಡ್ಕೊಂಡಿರುತ್ತೆ. ಆ ಗೂಡ್ನ ಒಬ್ರು ಗೃಹಿಣಿ ಮನೆ ಯಜಮಾನಿ ಬಂದು ನೋಡ್ಬಿಟ್ಟು ಅದನ್ನ ಹಿಡಿಯಕ್ಕೆ ಅಂತ ಒಂದು ಬೋನ್ನ ತಗೊಂಬಂದು ಇಡ್ತಾಳೆ. ಅದನ್ನ ಇಲಿ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಿ ಅದು ಅಬ್ಸರ್ವ್ ಮಾಡಿ ನಂತರ ಹೊರಗಡೆ ಹೋಗಿ ಇಲ್ಲಿ ಕೋಳಿಗೆ ಮತ್ತೆ ಕುರಿ ಇರುತ್ತೆ, ಅವೆರಡಕ್ಕೂ ಹೋಗಿ ಹೇಳುತ್ತೆ, ಈ ತರ ನನ್ನನ್ನ ಹಿಡಿಯೋದಕ್ಕೆ ಒಂದು ಬೋನ್ನ ರೆಡಿ ಮಾಡಿದ್ದಾರೆ, ನೆಕ್ಸ್ಟ್ ನಿಮಗೂ ಏನಾದ್ರು ಈ ತರ ತೊಂದರೆ ಬರ್ಬೋದು, ಹುಷಾರಾಗಿರಿ ಅಂತ ಹೇಳುತ್ತೆ. ಅದೇ ತರ ನನಗೆ ಏನಾದ್ರು ಹೆಲ್ಪ್ ಮಾಡಿ ಅಂತ ಕೇಳುತ್ತೆ. ಆವಾಗ ಕೋಳಿ ಮತ್ತೆ ಕುರಿ, ನಿನಗ್ ತಾನೇ ಆಪತ್ ಬಂದಿರೋದು, ನಿನ್ ಜೀವನ ನೀನ್ ನೋಡ್ಕೋ, ನಾವಿಬ್ರು ಸೇಫ್ ಆಗಿದೀವಿ ಅಂತ ಹೇಳ್ತವೆ. ಅವಾಗ ನೆಕ್ಸ್ಟ್ ಡೇ ಬಂದು ಆ ಇಲಿ ಇಟ್ಟಿರೋ ಬೋನಿಗೆ ಒಂದು ಹಾವು ಸಿಕ್ಕಿ ಬಿದ್ದಿರುತ್ತೆ. ಅದನ್ನ ಗಮನಿಸದೇ ಇರೋ ಮನೆ ಯಜಮಾನಿ ಹೋಗಿ ಏನ್ ಬಿದ್ದಿದೆ ಅಂತ ನೋಡಕ್ಕೆ ಅಂತ ಹೋದಾಗ ಆ ಹಾವು ಆ ಯಜಮಾನಿಗೆ ಬಂದು ಕಚ್ಚಿಬಿಡುತ್ತೆ. ಆ ಕಚ್ಚಿದ ತಕ್ಷಣ ಅವಳನ್ನ ಹಾಸ್ಪಿಟ್ಲಿಗೆ ತಗೊಂಡೋಗಿ ಸೇರಿಸ್ತಾರೆ. ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಟ್ಟ ನಂತರ ಅವಳು ಬದುಕುಳಿತಾಳೆ. ಅದಕ್ಕೆ ಆ ಮನೆ ಯಜಮಾನ ಅವಳು ಉಳಿದಿರೋ ಸಂತೋಷಕ್ಕೆ ಏನ್ ಮಾಡ್ತಾನೆ, ಏನಾದ್ರೂ ನಾನು ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಆ ಮನೇಲಿರೋ ಕೋಳಿನ ಕೊಯ್ದ್ಬಿಟ್ಟು ಚಿಕನ್ ಸಾಂಬಾರ್ ಮಾಡ್ಕೊಂಡು ತಗೊಂಡ್ ಹೋಗ್ತಾನೆ ಹಾಸ್ಪಿಟ್ಲಿಗೆ. ಅಲ್ಲಿಗೆ ಕೋಳಿ ಕತೆ ಮುಗೀತು. ನಂತರ ಅವಳು ವಾಸಿಯಾಗಿ ಮನೆಗೆ ಬಂದ ನಂತರ ಅವಳು ರಿಟರ್ನ್ ಮನೆಗೆ ಆರೋಗ್ಯವಾಗಿ ಬಂದಿರೋ ಖುಷಿಗೆ ಅವರು ಸಂಬಂಧಿಕರನ್ನೆಲ್ಲ ಕರೆದ್ಬಿಟ್ಟು ಆ ಮನೆ ಯಜಮಾನ ಮತ್ತೆ ಯಜಮಾನ್ತಿ ಇಬ್ರು ಸೇರಿ ಆ ಕುರಿ ಇರುತ್ತಲ್ಲ, ಆ ಕುರಿನ ಕೊಯ್ದ್ಬಿಟ್ಟು ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸ್ಬಿಡ್ತಾರೆ. ಅಲ್ಲಿಗೆ ಇದರಿಂದ ತಿಳಿಯೋ ಒಂದು ಕತೆ ಏನಪ್ಪಾ ಅಂತಂದ್ರೆ, ಯಾರಾದ್ರೂ ಕಷ್ಟದಲ್ಲಿರುವಾಗ ನಮ್ ಕೈಲಾದ ಸಹಾಯನ ನಾವು ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕರ್ಮ ಫಾಲೋಸ್ ಅಂತಾರಲ್ಲ, ಆ ತರ ನಾವು ಮುಂದೆ ಆಪತ್ತಿನ ಸ್ಥಿತಿಗೆ ಬಂದು ಸಿಲುಕಿದಾಗ ನಮ್ಮ ಪರಿಸ್ಥಿತಿ ಅದಕ್ಕಿಂತ ಕಠಿಣವಾಗಿರುತ್ತೆ ಅಥವಾ ಅದಕ್ಕಿಂತ ಉತ್ತಮವಾಗಿಯೂ ಇರ್ಬೋದು. ಅದಕ್ಕೆ ಕರ್ಮ ಫಾಲೋಸ್ ಅಂತ ಹೇಳೋದು.